ವೆಲ್ಕಮ್ ಟು ಸ್ಪರ್ಧಾಂಗಳ ಯೂಟ್ಯೂಬ್ ಚಾನಲ್. ಇವತ್ತಿನ ತರಗತಿ ಏನಪ್ಪಾ ಟಾಪಿಕ್ ಅಂತಂದ್ರೆ ವಿರಾಮ ಚಿಹ್ನ ಅಂತ ಹೇಳಿ ಬರುತ್ತೆ. SSC GDಗೆ ಸಂಬಂಧಪಟ್ಟಂತಹ ಇನ್ನೇನು ಕೆಲವೇ ದಿನಗಳಲ್ಲಿ ಎಕ್ಸಾಮ್ ಹತ್ರ ಬರ್ತಾ ಇರೋದ್ರಿಂದ ಚಿಹ್ನೆಗಳ ಮೇಲೆ ಒಂದು ಕ್ವಶನ್ ಇದ್ದೇ ಇರ್ತಾವೆ. ತುಂಬಾ ಈಸಿ ಆಗಿರ್ತಕ್ಕಂಥ ಟಾಪಿಕ್ ತಿಳ್ಕೊಂಡಿದ್ದಾದ್ರೆ, ಹಾಗಾಗಿ ತುಂಬಾ ಈಸಿ ಆಗಿರ್ತಕ್ಕಂಥ ಟಾಪಿಕ್. 1 ಮಾರ್ಕ್ಸ್ ಅಂತೂ ಇದ್ದೇ ಇರ್ತೈತಿ. ಪ್ರತಿ ವರ್ಷ ಪ್ರೀವಿಯಸ್ ಕ್ವಶನ್ ಪೇಪರ್ ಬೇಕಾದ್ರೆ ನೀವು ತೆಗೆದು ನೋಡಬಹುದು, ಒಂದು ಕ್ವಶನ್ ಅಂತೂ ಇದ್ದೇ ಇರುತ್ತೆ. ಹಾಗಾಗಿ ವಿರಾಮ ಚಿಹ್ನೆ ಅಂದ್ರೇನು? ಕನ್ನಡದೊಳಗೆ ನಾವು ಇದನ್ನ ಲೇಖನ ಚಿಹ್ನೆಗಳು ಅಂತ ಕರಿತೀವಿ. ಕನ್ನಡದೊಳಗ ನಾವು ಇದನ್ನ ಲೇಖನ ಚಿಹ್ನೆಗಳು ಅಂತ ಕರಿತೀವಿ. ಏನಂತ ಕರಿತೀವಿ ಅಂತಂದ್ರೆ ಲೇಖನ ಚಿಹ್ನೆಗಳು ಅಂತ ಕರಿತೀವಿ. ಲೇಖನ ಚಿಹ್ನೆಗಳು ಅಂದ್ರೆ ಏನು? ಅದರ ಅರ್ಥ ಏನು? ಯಾವ ರೀತಿಯಾಗಿ ನಾವು ಅದನ್ನು ಬಳಸ್ತೀವಿಪ್ಪ ಅಂತಂದ್ರೆ ನೋಡ್ರಿ, ವಿಷಯವನ್ನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ, ತರಗತಿಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಸ್ಪರ್ಧಾರ್ಥಿಗಳು ಇನ್ನು ನಮ್ಮ ಸ್ಪರ್ಧಾಂಗಳ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ. ಕ್ಲಾಸಸ್ ನಿಮ್ಗೆ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಬರ್ತಾ ಇರಲಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಈ ಕ್ಲಾಸನ್ನು ಶೇರ್ ಮಾಡ್ರಿ, ಅವರು ಕೂಡ ಇದರ ಉಪಯೋಗನ ಪಡ್ಕೊಳ್ಳಿ. ಹಾಗೆ ನಿಮ್ಮ ಪ್ರೋತ್ಸಾಹ ಕೂಡ ನಮ್ಗೆ ಇರ್ಲಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡೋಣ. ಹಾಗಾದ್ರೆ ಲೇಖನ ಚಿಹ್ನೆಗಳನ್ನು ಎಲ್ಲಿ ಬಳಸ್ತೀವಿ, ನಾವು ಯಾವ ರೀತಿಯಾಗಿ ಬಳಸ್ತೀವಿ ಅನ್ನೋದನ್ನ ಇವತ್ತಿನ ತರಗತಿಯಲ್ಲಿ ನೋಡೋಣ. ಈ ರೀತಿಯಾಗಿ ಇಲ್ಲಿ ಕ್ವಶನ್ ಕೂಡ ಬಂದಿರ್ತಾವೆ. ಯಾವ ರೀತಿಯಾಗಿ ಬರ್ತಾವ ಅನ್ನೋದನ್ನ ನಾನು ಜಸ್ಟ್ ಒಂದು ಎಕ್ಸಾಂಪಲ್ ಕೊಟ್ಬಿಟ್ಟು ನಿಮ್ಗೆ ನೋಡ್ತಾ ಇರ್ತೀನಿ, ಹೇಳ್ತೀನಿ, ಆಯ್ತಾ? ನೋಡ್ರಿ, ಹಾಗಾದ್ರೆ ವಿರಾಮ ಚಿಹ್ನೆ ಅಂದ್ರೆ ಏನು? वे चिन्ह है जिनका प्रयोग लिखित भाषा में वाक्य के अर्थ को स्पष्ट करने ठहराव अथवा रुकने ಅಂತ ಹೇಳಿ ಹೇಳ್ತೀವಿ. ठहराव ಅಂದ್ರೆ रुकने का दर्शन और विचारों के अलग करने की और सभी भाव को व्यक्त करने के लिए किया जाता है, वे विराम चिन्ह कहते हैं. ದರ್ಶಾನೆ ಆಕ್ಚುಲಿ ದರ್ಶಾನೆ ಅಂದ್ರೆ ಗೋಚರಿಸುವುದು ಅಂತ ಅರ್ಥ ಆಗತ್ತೆ. ನೋಡ್ರಿ, ವೇ ಚಿಹ್ನ ಜಿನ್ಕಾ ಪ್ರಯೋಗ ಲಿಖಿತ ಭಾಷಾ ಮೇ ಅಂದ್ರೆ ಯಾವುದೇ ಒಂದು ಚಿಹ್ನೆಗಳನ್ನ ಬಳಸುವಾಗ ಲಿಖಿತವಾಗಿರ್ತಕ್ಕಂಥ ಭಾಷೆಗಳಲ್ಲಿ ವಾಕ್ಯವನ್ನು ಅರ್ಥಕ್ಕೆ ಸ್ಪಷ್ಟಕರಣೆ ಅಂದ್ರೆ ಒಂದು ವಾಕ್ಯವನ್ನ, ಆ ವಾಕ್ಯದ ಅರ್ಥವನ್ನು ಸ್ಪಷ್ಟವಾಗಿ ಮಾಡಲಿಕ್ಕೆ, ಮತ್ತು ಟಹರಾವ್ ರುಕನೆ ಅಂತ ಇದೆ. ಟಹರಾವ್ ಅಂದ್ರೆ ವಾಕ್ಯವನ್ನು ಹೇಳುವಾಗ ಒಂದೇ ಉಸಿರಿನಲ್ಲಿ ಹೇಳುವಂಥದ್ದಲ್ಲ, ಅಲ್ಲಿ ನಾವು ವಾಕ್ಯಗಳನ್ನು ಹೇಳುವಾಗ ಸ್ಟಾಪ್ ಮಾಡಿ ಓದ್ತೀವಿ, ಗೊತ್ತಾ? ಸ್ಟಾಪ್ ಮಾಡಿ ನಿಂತು ಓದ್ತೀವಿ. ಮತ್ತೆ विचारों का अलग करने और सही भाव का व्यक्त करने के लिए किया जाता है. ಅಂದ್ರೆ ವಿರಾಮ ಚಿಹ್ನೆಗಳನ್ನ ನಾವು ವಾಕ್ಯವನ್ನ ಸರಳವಾಗಿ ಸ್ಪಷ್ಟವಾಗಿ ಉಚ್ಚಾರಣೆ ಮಾಡುವುದು, ಜೊತೆಗೆ ಒಂದು ವಾಕ್ಯವನ್ನು ಹೇಳುವಾಗ ಯಾವ ವಾಕ್ಯವನ್ನು ಎಲ್ಲಿ ನಾವು ನಿಂತು ಹೇಳಬೇಕು, ಯಾವ ರೀತಿ ವಾಕ್ಯಗಳನ್ನು ಹೇಳುವ ಸಂಪೂರ್ಣವಾಗಿ ಒಂದೇ ಉಸಿರಿನಲ್ಲಿ ಹೇಳುವಂಥದ್ದಲ್ಲ. ಯಾವ ರೀತಿ ಒಂದು ವಾಕ್ಯವನ್ನು ಹೇಳುವಾಗ ನಿಂತು ವಾಕ್ಯಗಳನ್ನು ಓದಿ ಮತ್ತೆ ವಾಕ್ಯಗಳನ್ನ ಬೇರೆ ಮಾಡಿ ಓದುವುದರಿಂದ ಆ ವಾಕ್ಯದ ಅರ್ಥ ಮತ್ತು ಭಾವನೆ ಸ್ಪಷ್ಟವಾಗಿ ತಿಳಿದು ಬರುತ್ತೆ. ಹಾಗಾಗಿ ಅದನ್ನ ನಾವು ವಿರಾಮ ಚಿಹ್ನೆಗಳು ಅಂತ ಕರಿತೀವಿ. ಯಾವ ರೀತಿಯಾಗಿ ಬಳಸ್ತೀವಿ ಅಂತಂದ್ರೆ, ಈ ಲೇಖನ್ ಕೋ ವ್ಯವಸ್ಥಿತ ಅವ್ರ ಪಠನೀಯ ಬನಾತೆ ಹೇ ಅಂದ್ರೆ ಚಿಹ್ನೆಗಳು ಒಂದು ವಾಕ್ಯವನ್ನ, ಒಂದು ಲೇಖನವನ್ನ ವ್ಯವಸ್ಥಿತವಾಗಿ ಮತ್ತು ಓದಲಿಕ್ಕೆ ಈಸಿಯಾಗಿ ಓದಲಿಕ್ಕೆ ಸರಳವಾಗಿ ಮಾಡಿಕೊಡುತ್ತ ಯಾವುದು? ಲೇಖನ ಚಿಹ್ನೆಗಳು ಅಂತ ಹೇಳಿ ನಾವು ಕರಿತೀವಿ. ಹಾಗಾದ್ರೆ ಯಾವ ರೀತಿಯಾಗಿ ಬರ್ತಾವೆ ಲೇಖನ ಚಿಹ್ನೆಗಳು? ತುಂಬಾ ಈಸಿ ಇರುತ್ತೆ. ನೀವು ಚಿಹ್ನೆಗಳನ್ನ ನೋಡ್ಕೋಬೇಕು. ಅಲ್ಲಿ ಒಂದು ವಾಕ್ಯ ಕೊಟ್ಟು ಆ ವಾಕ್ಯದೊಳಗೆ ಒಂದು ಚಿಹ್ನೆ ಕೊಟ್ಟಿರ್ತಾನ, ಆ ಚಿಹ್ನೆದೊಳಗೆ ಹೇಳ್ತಾನೆ ನಿಮ್ಗೆ ಇದು ಯಾವ ಚಿಹ್ನೆ. ಆ ವಾಕ್ಯ ಕೊಟ್ಟು ಚಿಹ್ನೆಗಳನ್ನು ಚಿತ್ರ ತೋರಿಸಿ ರೇಖಾಂಕಿತ್ ಚಿಹ್ನೋಕೋ ಜ್ಞಾತ್ कीजिए ಅಥವಾ ಪಹಚಾನಿಯೇ ಅಂತ ಹೇಳಿ ಈ ರೀತಿಯಾಗಿ ನಿಮ್ಮ ಕ್ವಶನ್ಗಳನ್ನು ಕೇಳ್ತಾರ. ಅಂದ್ರೆ ಒಂದು ಚಿಹ್ನೆ ಕೊಟ್ಟಿರ್ತಾನೆ, ಒಂದು ವಾಕ್ಯ ಕೊಡ್ತಾನೆ, ವಾಕ್ಯದೊಳಗೆ ಒಂದು ಚಿಹ್ನೆ ಕೊಟ್ಟಿರ್ತಾನೆ, ಆ ಚಿಹ್ನೆಗಳನ್ನ ಗೆರೆ ಎಳೆದಿರುವ ಚಿಹ್ನೆಯು ಯಾವ ಚಿಹ್ನೆಗೆ ಉದಾಹರಣೆಯಾಗಿದೆ ಅಂತ ಹೇಳಿ ಕೇಳ್ತಾರ. ಬಟ್ ನೀವು ಚಿಹ್ನೆಗಳು ನಿಮ್ಗೆ ಗೊತ್ತಾದ್ರೆ, ಆ ಚಿಹ್ನೆಗಳ ಆಕಾರ ಗೊತ್ತಾದ್ರೆ ನೀವು ಈಸಿಯಾಗಿ ಕಂಡುಹಿಡಿತೀರಿ. ಹಾಗಾದ್ರೆ ನೋಡ್ರಿ, ಮೊದಲನೇದಾಗಿ ಪೂರ್ಣ ವಿರಾಮ.
ಪೂರ್ಣ ವಿರಾಮ ಅಂದ್ರೆ ಪ್ರಮುಖ ವಿರಾಮ ಚಿಹ್ನ ಅವ್ರು ಉನ್ಕೆ ಉದಾಹರಣ ಅಂದ್ರೆ ಪ್ರಮುಖವಾಗಿ ತುಂಬಾ ಚಿಹ್ನೆಗಳು, ಬಟ್ ನಾವು ವಾಕ್ಯಗಳಲ್ಲಿ ಹೆಚ್ಚು ಬಳಸುವಂತ ಪ್ರಮುಖ ಚಿಹ್ನೆಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಉದಾಹರಣೆಗಳನ್ನು ನಾವು ನೋಡೋಣ. ನೋಡ್ರಿ, ಒಂದನೇದು ಪೂರ್ಣ ವಿರಾಮ ಅಂತ ಕರಿತೀವಿ. ಪೂರ್ಣ ವಿರಾಮ ನಾವು ಕನ್ನಡದೊಳಗೆ ಒಂದು ವಾಕ್ಯವನ್ನು ಬರೆಯುವಾಗ ವಾಕ್ಯ ಕೊನೆಗೆ ಈ ರೀತಿಯಾಗಿ ಒಂದು ಚಿಹ್ನೆಯನ್ನು ಬಳಸ್ತೀವಿ, ಡಾಟ್ ಇಡ್ತೀವಿ. ಇದನ್ನ ನಾವು ಕನ್ನಡದೊಳಗೆ ಪೂರ್ಣ ವಿರಾಮ ಅಂತ ಕರಿತೀವಿ. ಕನ್ನಡದೊಳಗೆ ಈ ಚಿಹ್ನೆಯನ್ನ ಪೂರ್ಣ ವಿರಾಮ ಚಿಹ್ನೆ ಅಂತ ಹೇಳಿ ಕರಿತೀವಿ. ಆದ್ರೆ ಹಿಂದಿ ಒಳಗೆ ಇಲ್ಲೇನು ಕಾಣ್ತಾ ಇದೆ ನೋಡ್ರಿ, ಒಂದು ಲೈನು ಒಂದು ಅಂತ ಒಂದು ಬರೆಯೋ ಟೈಪ್ ಐತಿ ನೋಡ್ರಿ, ಒಂದು ಅಂಕೆ ಟೈಪ್ ಏನೈತಿಲ್ಲ, ಈ ಚಿಹ್ನೆನ ನಾವು ಪೂರ್ಣ ವಿರಾಮ ಅಂತ ಹೇಳಿ ಕರಿತೀವಿ ಹಿಂದಿ ಒಳಗೆ. ಎಲ್ಲಿ ಬಳಸ್ತೀವಿ, ಯಾವಾಗ ಬಳಸ್ತೀವಿ ಅಂತ ನೋಡ್ರಿ, ವಾಕ್ಯಕ್ಕೆ ಅಂತಮೇ ಲಗಾತೆ ಹೇ, ವಾಕ್ಯಕ್ಕೆ ಅಂತಮೇ ಅಂತಮೇ ಲಗಾತೆ ಹೇ. ಜೈಸಿ ಅಂದ್ರೆ ಉದಾಹರಣೆ ನೋಡ್ರಿ, ಮೇ ಸ್ಕೂಲ್ ಜಾ ರಹಾ ಹೂ, ಮೇ ಸ್ಕೂಲ್ ಜಾ ರಹಾ ಹೂ, ನಾನು ಶಾಲೆಗೆ ಹೋಗುತ್ತಿದ್ದೇನೆ. ವಾಕ್ಯ ಪೂರ್ಣವಾಯಿತು, ಎಂಡಾಯಿತು. ಹಾಗಾಗಿ ಇಲ್ಲಿ ನಾವು ಪೂರ್ಣ ವಿರಾಮ ಚಿಹ್ನೆಯನ್ನು ಬಳಸಿದ್ವಿ. ಪೂರ್ಣ ವಿರಾಮ ಚಿಹ್ನೆಯನ್ನು ಬಳಸಿದ್ವಿ ಅಂದ್ರ ಒಂದು ವಾಕ್ಯದ ಕೊನೆಗೆ ಬಳಸುವಂತ ಚಿಹ್ನೆಯನ್ನ ಪೂರ್ಣ ವಿರಾಮ ಅಂತ ಕರೀತಾರೆ. ಈ ತರ ಎಕ್ಸಾಂಪಲ್ ಕೊಡಲ್ಲ ನಿಮಗೆ, ಬಟ್ ಚಿಹ್ನೆಗಳನ್ನು ಕೊಟ್ಟ ಚಿಹ್ನೆಗಳನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಹಾಗಾಗಿ ಈ ರೀತಿಯಾಗಿ ಕನ್ನಡದೊಳಗೆ ಹಿಂಗೆ ಡಾಟ್ ಇಟ್ಟರೆ ಪೂರ್ಣ ವಿರಾಮ, ಅದರ ಹಿಂದಿ ಒಳಗೆ ಈ ತರ ಒಂದು ಲೈನ್ ಹೇಳಿದ್ರೆ ಅದು ಪೂರ್ಣ ವಿರಾಮ ಚಿಹ್ನೆ ಆಗತ್ತ. ಅರ್ಥ ಆಯ್ತ್ರಿ? ಹಾಗಾದ್ರೆ ಮುಂದಿನ ಪದ ನೋಡ್ರಿ, ಅಲ್ಪ ವಿರಾಮ ಅಂತ ಕರಿತೀವಿ. ಅಲ್ಪ ವಿರಾಮ ನೋಡ್ರಿ, ಈ ತರ ಸಿಂಬಲ್ಸ್ ಬಂತಂದ್ರೆ, ಈ ತರ ಚಿಹ್ನೆ ಬಂತಂದ್ರೆ ಅಲ್ಪ ವಿರಾಮ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಅಲ್ಪ ವಿರಾಮ ಅಂದ್ರೆ ಏನು, ಯಾವಾಗ ಬಳಸ್ತೀವಿ ಆ ಚಿಹ್ನೆಗಳನ್ನ ನೋಡ್ರಿ, ವಾಕ್ಯ ಮೇ ಥೋಡಿ ದೇರ್ ರುಕ್ನೆ ಅಂದ್ರೆ ಒಂದು ವಾಕ್ಯನ ಹೇಳುವಾಗ ಸ್ವಲ್ಪ ಹೊತ್ತು ನಿಂತು, ಥೋಡಿ ದೇರ್ ರುಕ್ನೆ या कोई शब्द या कई शब्दों का वाक्यांश को अलग करने के लिए, वाक्यांश को अलग करने के लिए किया जाता है, उसे अल्प विराम कहते हैं. ಅಂದ್ರೆ ಒಂದು ವಾಕ್ಯವನ್ನು ಹೇಳುವಾಗ ಅಲ್ಲಿ ಸ್ವಲ್ಪ ಹೊತ್ತು ನಿಂತು ನಂತರ ವಾಕ್ಯದ ಅಥವಾ ಒಂದು ದೊಡ್ಡದಾದ ವಾಕ್ಯವನ್ನು ಕೊಟ್ಟಿರ್ತಾರೆ, ಆ ವಾಕ್ಯದಲ್ಲಿ ಬೇರೆ ಬೇರೆ ಒಂದು ಸಂಪೂರ್ಣವಾದ ಒಂದು ದೊಡ್ಡ ವಾಕ್ಯವನ್ನು ಕೊಟ್ಟಿರ್ತಾರೆ, ಅಲ್ಲಿ ವಾಕ್ಯವನ್ನ ನಿಂತು ನಿಂತು ಹೇಳಿ ಬರೆದು ಅದನ್ನ ಸಂಪೂರ್ಣವಾಗಿ ಅರ್ಥಗರ್ಭಿತವಾಗಿ ರಚನೆ ಮಾಡತಕ್ಕಂಥ ಚಿಹ್ನೆಗಳನ್ನ ಅಲ್ಪ ವಿರಾಮ ಅಂತ ಕರಿತೀವಿ. ಉದಾಹರಣೆ ನೋಡ್ರಿ, ರಾಮ್, ಇಲ್ಲಿ ಒಂದು ಕೊಟ್ವಿ, ಒಂದು ಇಲ್ಲಿ ಚಿಹ್ನೆಯನ್ನು ಕೊಟ್ಟಿದೀವಿ, ರಾಮ್ ಶ್ಯಾಮ್ ಔರ್ ಮೋಹನ್ ಮಿತ್ರ ಹೇ. ಅಂದ್ರೆ ಒಂದು ಸಂಪೂರ್ಣವಾದ ವಾಕ್ಯ ಇದೆ, ಆದ್ರೆ ನಾವಲ್ಲಿ ವಾಕ್ಯವನ್ನು ಹೇಳುವಾಗ ನಿಂತು ನಿಂತು ಸ್ವಲ್ಪ ಹೊತ್ತು ನಿಂತು ನಿಂತು ಹೇಳುವುದನ್ನ ನಾವು ಅಲ್ಪ ವಿರಾಮ ಚಿಹ್ನೆಗಳನ್ನು ಬಳಸ್ತೀವಿ. ಹಾಗಾದ್ರೆ ಈ ಚಿಹ್ನೆ ಹೆಸರು ಏನಪ್ಪಾ ಅಂತಂದ್ರೆ ಅಲ್ಪ ವಿರಾಮ ಅಂತಕ್ಕಂಥದ್ದು ನೀವು ತಿಳ್ಕೊಬೇಕಾಗತ್ತ. ಈ ಚಿಹ್ನೆ ಹೆಸರು ಅಲ್ಪ ವಿರಾಮ. ಅಂದ್ರೆ ವಾಕ್ಯವನ್ನು ಹೇಳುವಾಗ ಅಲ್ಲಿ ಸ್ವಲ್ಪ ಸ್ವಲ್ಪ ನಿಂತು ಹೋಗುವುದನ್ನ ಅಥವಾ ಒಂದು ವಾಕ್ಯ ಇನ್ನೊಂದು ವಾಕ್ಯಕ್ಕೆ ಬೇರೆ ಬೇರೆ ಮಾಡುವಂತ ಪದಗಳಲ್ಲಿ ಸಂದರ್ಭದಲ್ಲಿ ಈ ಚಿಹ್ನೆಗಳನ್ನ ನಾವು ಬಳಸ್ತೇವೆ. ಹಾಗಾದ್ರೆ ಈ ತರ ಒಂದು ಲೈನ್ ಹಾಕಿದ್ರ ಪೂರ್ಣ ವಿರಾಮ, ಈ ತರ ಡಾಟ್ ಒಂದು ಇಷ್ಟೇ ಮಾಡಿದ್ರೆ ಇದು ಅಲ್ಪ ವಿರಾಮ ಅಂತ ಹೇಳಿ ಕರಿತೀವಿ. ಇದು ಅಲ್ಪ ವಿರಾಮ ಚಿಹ್ನೆಗೆ ಉದಾಹರಣೆ. ಅದ್ರ ಮುಂದಿನ ಪದ ನೋಡ್ರಿ, ಪ್ರಶ್ನೆವಾಚಕ ಚಿಹ್ನೆ. ಎಲ್ರಿಗೂ ಗೊತ್ತಿರೋ ಹಾಗೆ ಪ್ರಶ್ನೆವಾಚಕ ಅಂದ್ರೆ ಪ್ರಶ್ನೆಯನ್ನು ಕೇಳುವಂತ ಸಂದರ್ಭದಲ್ಲಿ ಈ ಚಿಹ್ನೆಗಳನ್ನ ನಾವು ಬಳಸ್ತೀವಿ. ಕನ್ನಡದೊಳಗೂ ಕೂಡ ಇದೇ ರೀತಿಯಾದಂತಹ ಚಿಹ್ನೆಗಳನ್ನ ನಾವು ನೋಡ್ತೀವಿ, ಹೌದಾ? ಕನ್ನಡದೊಳಗೂ ಕೂಡ ಇದೇ ರೀತಿಯಾದ ಚಿಹ್ನೆಗಳನ್ನು ನಾವು ಬಳಸ್ತೀವಿ. ನೋಡ್ರಿ, ಯಾವಾಗ ಬಳಸ್ತೀವಿ ಅಂದ್ರೆ ಪ್ರಶ್ನೆ ಪೂಚನೆ ಕೇಳಿಯೇ, ಪ್ರಶ್ನೆ ಪೂಚನೆ ಕೇಳಿಯೇ, ಪ್ರಶ್ನೆಗಳನ್ನ ಕೇಳುವಾಗ ಅಥವಾ ಪ್ರಶ್ನೆಗಳನ್ನು ನಾವು ಕೇಳುವಾಗ ಬರೆಯುವಾಗ ಈ ಚಿಹ್ನೆಗಳನ್ನು ಬಳಸ್ತೀವಿ. ಉದಾಹರಣೆ ನೋಡ್ರಿ, ಆಪ್ ಕಹಾ ಜಾ ರಹೇ ಹೇ, ಇಲ್ಲಿ ಬಳಸಿದ್ವಿ ನೋಡ್ರಿ, ಆಪ್ ಕಹಾ ಜಾ ರಹೇ ಹೇ. ಕ್ವಶನ್ ಮಾಡುವಂತ ಚಿಹ್ನೆಯನ್ನ ಪ್ರಶ್ನೆವಾಚಕ ಚಿಹ್ನೆ ಅಂತ ಹೇಳಿ ಕರಿತೀವಿ. ಈ ರೀತಿಯಾಗಿ ಒಂದು ವಾಕ್ಯವನ್ನು ಕೊಟ್ಟ ಆ ವಾಕ್ಯದ ಕೊನೆಗೆ ಅಥವಾ ಮೊದಲಿಗೆ ಚಿಹ್ನೆಗಳನ್ನು ಕೊಟ್ಟಿರ್ತಾನೆ, ಇದು ಯಾವ ಚಿಹ್ನೆ ಕಂಡುಹಿಡಿಯಿರಿ ಅಂತ ಕ್ವಶನ್ ಕೇಳಿದ್ರೆ ನಿಮ್ಗೆ ಚಿಹ್ನೆಗಳ ಆಕಾರ ಗೊತ್ತಿರಬೇಕು, ಯಾವ ರೀತಿಯಾಗಿ ಇರ್ತಾವ ಅನ್ನೋದನ್ನ ನಿಮಗೆ ಗೊತ್ತಿದ್ದಾದ್ರೆ ಅದು ಚಿಹ್ನೆಗಳನ್ನು ಈಸಿಯಾಗಿ ಕಂಡುಹಿಡಿತೀರಿ. ತುಂಬಾ ಈಸಿ ಆಗಿರ್ತಕ್ಕಂಥ ಟಾಪಿಕ್, 1 ಮಾರ್ಕ್ಸ್ ಈಸಿಯಾಗಿ ನೀವು ತಗೋಬಹುದು. ಯಾಕಂದ್ರೆ 1 ಮಾರ್ಕ್ಸ್ ಸರ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಕ್ ಹೋಗ್ಬಿಡ್ರಿ. ಒಂದೊಂದು ಮಾರ್ಕ್ಸ್ ಕೂಡ ನಮ್ಮ ಜೀವನಕ್ಕೆ ಒಂದು ಹಾದಿಯನ್ನು ತಂದು ಕೊಡ್ತಾವೆ. ತುಂಬಾ ಕಾಂಪಿಟೇಟಿವ್ ಎಕ್ಸಾಮ್ ಒಳಗೆ ಒಂದೊಂದು ಮಾರ್ಕ್ಸ್ ಅಲ್ಲ, ಒಂದೊಂದು ಪಾಯಿಂಟ್ ಕೂಡ ತುಂಬಾ ಇಂಪಾರ್ಟೆಂಟು. ಹಾಗಾಗಿ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ಒಂದೊಂದು ಮಾರ್ಕ್ಸ್ ನಿಮ್ಮ ಲಿಸ್ಟ್ ಅನ್ನ ನಿಮ್ಮ ಹೆಸರು ಲಿಸ್ಟ್ ಅಲ್ಲಿ ಬರುವಂತದ್ದು ಅಥವಾ ನಿಮ್ಮ ಲಿಸ್ಟಿಂದ ನಿಮ್ಮ ಹೆಸರನ್ನು ಹೊರಗೆ ಹಾಕುವಂತ ಚಾನ್ಸಸ್ ಇರ್ತಾವೆ. ಹಾಗಾಗಿ ಒಂದೊಂದು ಮಾರ್ಕ್ಸ್ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಕ್ ಹೋಗ್ಬಿಟ್ರಿ. ತುಂಬಾ ಈಸಿ ಆಗಿರ್ತಕ್ಕಂಥ ಟಾಪಿಕ್, ನೋಡ್ಕೊಂತ ಹೋಗ್ರಿ. ಕ್ಲಾಸಸ್ ನಿಮ್ಗೆ ಇಷ್ಟ ಆದ್ರೆ ಕ್ಲಾಸಿಗೆ ಒಂದು ಲೈಕ್ ಬರ್ತಾ ಇರಲಿ. ಹಾಗೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮಾಡ್ರಿ. ಮತ್ತೆ ನಿಮಗೆ
ನಿಮ್ಮ ಫ್ರೆಂಡ್ಸು ಯಾರು ಇದ್ರೆ ಓದ್ತಾ ಇದ್ರೆ GDಗೆ ಸಂಬಂಧಪಟ್ಟಂತಹ ಗ್ರಾಮರಲ್ಲಿ ಇನ್ನೂ ಕೆಲವು ದಿನಗಳು ಎಕ್ಸಾಮ್ ಇದು ರಿಪೀಟೆಡ್ ಆಗುತ್ತಾ. ಕ್ಲಾಸಸ್ ನೋಡ್ರಿ, ನಿಮ್ಮ ಫ್ರೆಂಡ್ಸಿಗೂ ಕೂಡ ವಿಡಿಯೋನ ಶೇರ್ ಮಾಡ್ರಿ ಅಂತ ಹೇಳ್ತಾ ನೋಡ್ರಿ. ಮುಂದಿನ ಚಿಹ್ನೆ ವಿಸ್ಮಯಾದಿ ಬೋಧಕ ಚಿಹ್ನ ಅಂತ ಕರಿತೀವಿ. ವಿಸ್ಮಯಾದಿ ಬೋಧಕ ಚಿಹ್ನ ಅಂತ ಕರಿತೀವಿ. ಅದು ಇದನ್ನ ಕನ್ನಡದೊಳಗೆ ಭಾವಸೂಚಕ ಅವಯ ಅಂತ ಕರಿತೀವಿ ನೋಡ್ರಿ. ತುಂಬಾ ಕೋಪಗೊಂಡಾಗ ಅಥವಾ ಖುಷಿಯಾದಾಗ ಅಥವಾ ಹೆದರಿದಾಗ ನಾವು ಈ ಚಿಹ್ನೆಗಳನ್ನು ಬಳಸ್ತೀವಿ. ಯಾವ ರೀತಿಯಾಗಿ ಬಳಸ್ತೀವಿ ನೋಡ್ರಿ. ಆಶ್ಚರ್ಯವಾದಾಗ, ತುಂಬಾ ಆಶ್ಚರ್ಯವಾದಾಗ, ಹರ್ಷ ತುಂಬಾ ಖುಷಿಯಾದಾಗ, शोक दुखवाದಾಗ, आश्चर्य हर्ष शोक व्यक्त करने के लिए उपयोग अथवा प्रयोग किया जाता है. ಯಾವ ಚಿಹ್ನೆ ಏನಂದ್ರೆ ವಿಸ್ಮಯ ಬೋಧಕ ಚಿಹ್ನೆ ಅಂತ ಕರೀತೀವಿ. ಇಲ್ಲಿದೆ ನೋಡ್ರಿ ವಿಸ್ಮಯ ಬೋಧಕ ಚಿಹ್ನೆ. ಈ ರೀತಿಯಾಗಿ ಹಿಂಗೆ ಹೇಳೋದು, ಹಿಂಗೆ ಕೆಳಗೆ ಒಂದು ಡಾಟ್ ಇಟ್ರೆ ವಿಸ್ಮಯ ಬೋಧಕ ಚಿಹ್ನೆ ಅಂತ ಕರಿತೀವಿ. ಕನ್ನಡದೊಳಗೆ ಇದನ್ನ ಭಾವಸೂಚಕಾವಯ ಚಿಹ್ನೆ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಉದಾಹರಣೆ ನೋಡ್ರಿ. ಅರೆ ಅರೆ ತುಮ್ ಯಹಾ, ಅರೆ ತುಮ್ ಯಹಾ ಅಂದ್ರೆ ಸರ್ಪ್ರೈಸ್ ಕೊಡ್ತಾರೆ ನೋಡ್ರಿ. ಸರ್ಪ್ರೈಸ್ ಕೊಟ್ಟ ತಕ್ಷಣ ನಿಮ್ಗೆ ಸಡನ್ಲಿ ಅವ್ರ ಕಣ್ಣಿಗೆ ಕಂಡ ತಕ್ಷಣ ಯಾರು ನಿಮ್ಗೆ ಹೇಳ್ದೆ ಕೇಳದೆ, ನಿಮ್ಗೆ ನಿಮ್ಮ ಸಂಬಂಧಿಕರಾಗ್ಲಿ ಅಥವಾ ನಿಮ್ಮ ದೋಸ್ತರಾಗ್ಲಿ ಯಾರೋ ನಿಮ್ಗೆ ಹೇಳ್ದೆ ಕೇಳದೆ ಸಡನ್ಲಿ ನಿಮ್ ಮುಂದೆ ಬಂದ್ಬಿಟ್ರೆ ನಿಮ್ಗೆ ಸರ್ಪ್ರೈಸ್ ಕೊಡ್ತಾರೆ. ಅವಾಗ ಎಷ್ಟು ಖುಷಿ ಆಗತ್ತೆ ನೋಡ್ರಿ. ಅರೆ ತುಮ್ ಯಹಾ, ಅರೆ ನೀನ್ ಇಲ್ಲಿದ್ಯಾ, ಯಾವಾಗ ಬಂದೆ, ಈ ತರ ನೀವಂದ್ರೆ ತುಂಬಾ ಆಶ್ಚರ್ಯವಾದಾಗ, ತುಂಬಾ ಖುಷಿಗೊಂಡಾಗ ಅಥವಾ ದುಃಖವಾದಾಗ ಬಳಸ್ತಕ್ಕಂಥ ಚಿಹ್ನೆಯನ್ನ ವಿಸ್ಮಯ ಬೋಧಕ ಚಿಹ್ನೆ ಅಂತ ಹೇಳಿ ಕರಿತೀವಿ. ಅಥವಾ ಹಾವುಗಳು ಅಥವಾ ಏನಾದ್ರು ಭಯಂಕರವಾದಂತಹ ದೃಶ್ಯಗಳನ್ನು ನೋಡಿದಾಗ ಭಯಗೊಂಡಾಗ ಕೂಡ ವಿಸ್ಮಯ ಬೋಧಕ ಚಿಹ್ನೆನ ನಾವು ಬಳಸ್ತೀವಿ. ಹಾಗಾದ್ರೆ ಈ ಚಿಹ್ನೆನ ನೀವು ನೆನ್ಪಿಟ್ಕೋರಿ. ಇದು ಯಾವ ಚಿಹ್ನೆ ಅಂತಂದ್ರೆ ವಿಸ್ಮಯ ಬೋಧಕ ಚಿಹ್ನೆ. ಯಾವ ಚಿಹ್ನೆ? ವಿಸ್ಮಯ ಬೋಧಕ ಚಿಹ್ನೆ. ಈ ತರನು ಕೇಳ್ಬೋದು ಅಥವಾ ಭಾವಸೂಚಕವೇ ಅಂತ ಕೂಡ ಕೇಳ್ಬೋದು. ಯಾವ್ದ್ರಲ್ಲಿ ಒಂದು ಕೇಳಿದ್ರು ಒಂದೇ ಅರ್ಥವನ್ನ ಕೊಡುತ್ತೆ. ಹಾಗಾಗಿ ಇದು ಈ ಚಿಹ್ನೆ ಯಾವಪ್ಪ ಅಂತಂದ್ರೆ ವಿಸ್ಮಯ ಬೋಧಕ ಚಿಹ್ನೆ. ಈ ಚಿಹ್ನೆ ಯಾವ್ದಪ್ಪ ಅಂತಂದ್ರೆ ಪ್ರಶ್ನೆವಾಚಕ ಚಿಹ್ನೆ. ಮುಂದೆ ನೋಡ್ರಿ, ಹಿಂದಿನ ನೋಡಿದ್ರಿ ಪೂರ್ಣ ವಿರಾಮ ಅಂದ್ರೆ ಈ ತರ ಲೈನ್ ಹೇಳಿದ್ರೆ ಪೂರ್ಣ ವಿರಾಮ, ಈ ತರ ಸಣ್ಣದಾಗಿ ಒಂದು ಡಾಟ್ ಹಾಕಿ ಈ ತರ ಲೈನ್ ಹೇಳಿದ್ರೆ, ಈ ತರ ನಾವು ಬರೆದ್ರೆ ಇದು ಅಲ್ಪ ವಿರಾಮ ಚಿಹ್ನೆ ಆಗತ್ತ. ಹಾಗಾದ್ರೆ ಮುಂದಿನ ಎಕ್ಸಾಂಪಲ್ ನೋಡೋಣ್ರಿ. ಅರ್ಧ ವಿರಾಮ ಅಂತ ಇದೆ. ಅರ್ಧ ವಿರಾಮ, ಅಲ್ಪ ವಿರಾಮ ಬೇರೆ, ಅರ್ಧ ವಿರಾಮ ಬೇರೆ. ಹಾಗಾದ್ರೆ ಅರ್ಧ ವಿರಾಮ ಚಿಹ್ನೆ ಎಲ್ಲಿ ಬಳಸ್ತೀವಿ? ಅರ್ಧ ವಿರಾಮ ಚಿಹ್ನೆನ ಎಲ್ಲಿ ಬಳಸ್ತೀವಿ ನೋಡ್ರಿ. दो जुड़े हुए वाक्यों या उपवाक्यों को जोड़ने के लिए, दो जुड़े हुए वाक्यों या उपवाक्यों को जोड़ने के लिए. ಅಥವಾ ಒಂದು ವಾಕ್ಯ ನೋಡ್ರಿ ಅಂದ್ರೆ ಒಂದು ವಾಕ್ಯವನ್ನ, ಎರಡು ವಾಕ್ಯಗಳು ಅಂದ್ರೆ ಒಂದು ಪೂರ್ಣವಾದ ದೊಡ್ಡದಾದ ವಾಕ್ಯ ಇರುತ್ತೆ. ಬಟ್ ಎರಡು ವಾಕ್ಯಗಳು ಬೇರೆ ಬೇರೆ ಅರ್ಥವನ್ನು ಕೊಡುತ್ತಾ. ಆ ಎರಡು ವಾಕ್ಯಗಳನ್ನ ಅಥವಾ ಸಣ್ಣ ಸಣ್ಣ ಉಪವಾಕ್ಯಗಳನ್ನ ಜೋಡಿಸುವಾಗ ಆ ಚಿಹ್ನೆಗಳನ್ನ ಬಳಸ್ತೀವಿ. ಯಾವ ಚಿಹ್ನೆ ಅಂತಂದ್ರೆ ಅರ್ಧ ವಿರಾಮ ಚಿಹ್ನೆ. ಈ ರೀತಿಯಾಗಿ ಇರುತ್ತೆ. ಅಲ್ಪ ವಿರಾಮ ಅಂದ್ರೆ ಜಸ್ಟ್ ಈ ತರ ಹಾಕಿ ಹಿಂಗ್ ಬಿಟ್ರೆ ಅಲ್ಪ ವಿರಾಮ, ಇದ್ರ ಮೇಲೆ ಒಂದು ಡಾಟ್ ಹಾಕಿದ್ರೆ ಇದು ಅರ್ಧ ವಿರಾಮ ಚಿಹ್ನೆ. ಈ ರೀತಿಯಾಗಿ ಅರ್ಧ ವಿರಾಮ ಚಿಹ್ನೆಯನ್ನು ಬಳಸ್ತೀವಿ. ಯಾವಾಗ ಬಳಸ್ತೀವಿ ನೋಡ್ರಿ ಅಂದ್ರೆ ಒಂದು ಎರಡು ದೊಡ್ಡದಾದಂಥ ವಾಕ್ಯಗಳು ಅವುಗಳು ಬೇರೆ ಬೇರೆ ಅರ್ಥವನ್ನು ಕೊಡುವಾಗ, ಅಥವಾ ಎರಡು ಸಣ್ಣ ಸಣ್ಣ ವಾಕ್ಯಗಳು ರಚನೆ ಮಾಡಿದಾಗ ಎರಡು ವಾಕ್ಯಗಳನ್ನ ಸಂಬಂಧವನ್ನು ಜೋಡಿಸುವಾಗ, ಎರಡು ವಾಕ್ಯಗಳಕ್ಕೆ ಕೂಡಿಸುವಾಗ ಆ ಚಿಹ್ನೆಗಳನ್ನ ನಾವು ಬಳಸ್ತೀವಿ. ಯಾವ ರೀತಿಯಾಗಿ ನೋಡ್ರಿ. ವಹ ಬಹುತ್ ಬುದ್ಧಿಮಾನ್ ಹೈ, ವಹ ಬಹುತ್ ಬುದ್ಧಿಮಾನ್ ಹೈ ಇಸ್ಲಿಯೇ ಸಬ್ ಉಸ್ಸೆ ಪ್ಯಾರ್ ಕರ್ತೆ ಹೈ. ಅವನು ತುಂಬಾ ಬುದ್ಧಿವಂತ ವ್ಯಕ್ತಿ, ಹಾಗಾಗಿ ನೋಡ್ರಿ ಹಾಗಾಗಿ ಅಂತಕ್ಕಂಥ ಪದಗಳನ್ನು ಬಳಸಿ, ಹಾಗಾಗಿ ಅಥವಾ ಅದು, ಅವರು, ಹಾಗೂ, ಮತ್ತು ಅಂತಕ್ಕಂಥ ಚಿಹ್ನೆಗಳನ್ನು ವಾಕ್ಯಗಳನ್ನು ಬಳಸುವಾಗ ಈ ಚಿಹ್ನೆಯನ್ನು ಬಳಸ್ತೀವಿ. ಇಸ್ಲಿಯೇ ಸಬ್ ಉಸ್ಸೆ ಪ್ಯಾರ್ ಕರ್ತೆ ಹೈ. ಅವರು ತುಂಬಾ ಬುದ್ಧಿವಂತ ವ್ಯಕ್ತಿ, ಹಾಗಾಗಿ ಅವರಿಗೆ ಎಲ್ಲರೂ ಇಷ್ಟವಾಗುತ್ತಾರೆ ಅಥವಾ ಅವರನ್ನು ಎಲ್ಲರೂ ಇಷ್ಟಪಡುತ್ತಾರೆ ಅಂತ ಹೇಳಿ ನಾವು ಬಳಸ್ತೀವಿ. ಅಂದ್ರೆ ಒಂದು ಎರಡು ವಾಕ್ಯಗಳ ನಡುವೆ ಸಂಬಂಧವನ್ನು ಜೋಡಿಸುವಾಗ, ಎರಡು ವಾಕ್ಯಗಳ ನಡುವೆ ಜೋಡಣೆಯನ್ನು ಮಾಡುವಾಗ ಈ ಚಿಹ್ನೆಗಳನ್ನು ಬಳಸ್ತೀವಿ. ಅದನ್ನ ಅರ್ಧ ವಿರಾಮ ಅಂತ ಹೇಳಿ ಕರಿತೀವಿ. ಈ ರೀತಿಯಾಗಿ ರಚನೆ ಆದ್ರೆ ಅದು ಅರ್ಧ ವಿರಾಮ ಚಿಹ್ನೆ ಆಯ್ತೆ. ಹಾಗಾದ್ರೆ ಮುಂದೆ ನೋಡ್ರಿ, ಉದ್ಧರಣ ಚಿಹ್ನೆ ಅಂತ ಬರುತ್ತೆ. ಉದ್ಧರಣ ಚಿಹ್ನೆ. ಉದ್ಧರಣ ಅಂದ್ರೆ ಒಂದು ವಾಕ್ಯವನ್ನ ರಚನೆ ಮಾಡುವಾಗ ಅಲ್ಲಿ ಯಾವುದಾದ್ರೂ ಇಂಪಾರ್ಟೆಂಟ್ ಶಬ್ದವನ್ನ, ಮುಖ್ಯವಾದ ಶಬ್ದವನ್ನ ಬಳಸುವಾಗ ಆ ವಾಕ್ಯದ ಮೇಲ್ಗಡೆ ನಾವು ಈ ರೀತಿಯಾಗಿ ಚಿಹ್ನೆಯನ್ನು ಹಾಕ್ತಿವಿ. ಈ ರೀತಿಯಾದಂತ ಚಿಹ್ನೆಗಳನ್ನು ಬಳಸ್ತೀವಿ. ಒಂದು ಶಬ್ದ ಬರೆಯುವಾಗ ಇಂಪಾರ್ಟೆಂಟ್ ಆಗಿತ್ತಂದ್ರೆ, ಒಂದು ವಾಕ್ಯ ರಚನೆ ಮಾಡ್ತಿರ್ತೀವಿ, ಇಲ್ಲಿ ಯಾವುದೋ ಒಂದು ಶಬ್ದವನ್ನ ನಾವು ಹೈಲೈಟ್ ಮಾಡಬೇಕು, ಅವಾಗ ಈ ಚಿಹ್ನೆಗಳನ್ನು ಬಳಸ್ತೀವಿ. ಹಾಗಾದ್ರೆ ಯಾವ ರೀತಿಯಾಗಿ ಬಳಸ್ತೀವಿ ನೋಡ್ರಿ. ಕಿಸಿ ಕೆ
कहे हुए शब्द कथन को जो जो का त्यों लिखने में ಅಂದ್ರೆ ಯಾವುದಾದ್ರೂ ಒಂದು ವಾಕ್ಯವನ್ನು ಹೇಳುವಾಗ ಅದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪದಗಳನ್ನ ಮತ್ತೆ ನಾವು ಹೈಲೈಟ್ ಮಾಡಿ ಬರೆಯುವಂಥದ್ದನ್ನ ಈ ಚಿಹ್ನೆ ಉದ್ಧರಣ ಚಿಹ್ನೆಗಳನ್ನ ಬಳಸ್ತೀವಿ. ಹಾಗಾದ್ರೆ ಹೆಂಗ್ ನೋಡ್ರಿ, ಉಸ್ನೆ ಕಹ ಯಾರು ಹೇಳಿದ್ರು, ಅವರು ಹೇಳಿದ್ರು. ಉಸ್ನೆ ಕ ಇಲ್ಲಿ ಚಿಹ್ನೆಗಳನ್ನು ಬಳಸಿದ್ವಿ ನೋಡಿ. ಉಸ್ನೆ ಕ ಮೈ ಕಲ್ ಆऊंगा ನಾನು ನಾಳೆ ಬರುತ್ತೇನೆ. ಮೈ ಕಲ್ ಆऊंगा ನಾನು ನಾಳೆ ಬರುತ್ತೇನೆ. ಅಂದ್ರೆ ಒಂದು ವಾಕ್ಯವನ್ನು ಹೇಳುವಾಗ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪದಗಳನ್ನ ನಾವು ಗುರುತು ಮಾಡಲಿಕ್ಕೆ ಉದ್ಧರಣ ಚಿಹ್ನೆಗಳನ್ನ ಬಳಸ್ತೀವಿ. ಈ ರೀತಿಯಾಗಿ ಚಿಹ್ನೆಗಳನ್ನ ಬಳಸ್ತೀವಿ. ಈ ಚಿಹ್ನೆನ ನಾವು ಉದ್ಧರಣ ಚಿಹ್ನೆ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಮುಂದಿನ ಎಕ್ಸಾಂಪಲ್ ನೋಡ್ರಿ, ಕೋಷ್ಟಕ ಚಿಹ್ನ ಅಂತ ಹೇಳಿ ಕರಿತೀವಿ. ಕೋಷ್ಟಕ ಅಂದ್ರೆ ಒಂದು ಪದ ಇನ್ನೊಂದು ಪದ ಸೇಮ್ ಅರ್ಥವನ್ನು ಕೊಡ್ತಿದ್ರೆ ಎರಡು ಪದಗಳನ್ನು ಬಳಸುವಾಗ ಒಂದು ಪದವನ್ನು ಬ್ರಾಕೆಟ್ ಅಂತ ಹಾಕ್ತೀವಿ ನೋಡ್ರಿ. ಈ ರೀತಿಯಾಗಿ ಒಂದು ಪದ ಇನ್ನೊಂದು ಪದ ಸೇಮ್ ಅರ್ಥವನ್ನು ಕೊಡುವಾಗ ಅಲ್ಲಿ ಒಂದು ಪದಕ್ಕೆ ಬ್ರಾಕೆಟ್ ಹಾಕ್ತಿವಿ, ಅದನ್ನ ನಾವು ಕೋಷ್ಟಕ ಚಿಹ್ನೆ ಅಂತ ಹೇಳಿ ಕರಿತೀವಿ. ಈ ರೀತಿಯಾಗಿ ಎರಡು ಚಿಹ್ನೆಗಳನ್ನ ನಾವು ಬಳಸಿದ್ರೆ ಅದು ಕೋಷ್ಟಕ ಚಿಹ್ನೆಗೆ ಉದಾಹರಣೆ ಆಗುತ್ತೆ. ಯಾವಾಗ ಬಳಸ್ತೀವಿ? किसी शब्द या वाक्यांश का अतिरिक्त अर्थ या विवरण देने के लिए ಸೇಮ್ ಅರ್ಥ ಅಥವಾ ಬೇರೆ ಬೇರೆ ಅರ್ಥಗಳನ್ನು ಕೊಡುವಾಗ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪದಗಳನ್ನು ನಾವು ಬ್ರಾಕೆಟ್ ಅಲ್ಲಿ ಹಾಕ್ತಿವಿ. ಬ್ರಾಕೆಟ್ ಅಲ್ಲಿ ಹಾಕಿ ಅದನ್ನು ಬಳಸ್ತೀವಿ. ಅದನ್ನ ನಾವು ಕೋಷ್ಟಕ ಚಿಹ್ನೆ ಅಂತ ಹೇಳಿ ಕರಿತೀವಿ ನೋಡ್ರಿ. ರಾಮ್ ಮೇರಾ ಭಾಯಿ ಬಹುತ್ ಅಚ್ಚಾ ಹೈ. ರಾಮ್ ಬಹುತ್ ಅಚ್ಚಾ ಅಂತ ಹೇಳ್ಬೋದು, ಬಟ್ ಯಾರು? ನನ್ನ ಸಹೋದರ ಅಂತಕ್ಕಂಥದ್ದು. ಅಂದ್ರೆ ಈ ರೀತಿಯಾಗಿ ಒಂದು ಪದವನ್ನ ಇಂಪಾರ್ಟೆಂಟ್ ಆಗಿ ಬಳಸುವಾಗ ಈ ಚಿಹ್ನೆಗಳನ್ನು ನಾವು ಬಳಸ್ತೀವಿ. ಕೋಷ್ಟಕ ಚಿಹ್ನೆ ಅಂದ್ರೆ ಒಂದು ಇಂಪಾರ್ಟೆಂಟ್ ಪದಗಳನ್ನು ಬಳಸುವಾಗ ಸಮನಾದ ಅರ್ಥಗಳನ್ನು ಕೊಡುವಾಗ ಒಂದೇ ಪದಕ್ಕೆ ಸಮನಾದ ಅರ್ಥವನ್ನು ಇರುವಾಗ ಈ ರೀತಿಯಾಗಿ ಚಿಹ್ನೆಗಳನ್ನು ನಾವು ಬಳಸ್ತೀವಿ. ಕೋಷ್ಟಕ ಚಿಹ್ನೆ ಅಂತ ಕರಿತೀವಿ. ಬ್ರಾಕೆಟ್ ಅಂತ ಕರಿತೀವಿ ನೋಡ್ರಿ, ಇಂಗ್ಲಿಷ್ ಒಳಗ ಬ್ರಾಕೆಟ್ ಅಂತ ಹೇಳ್ತೀವಿ. ಈ ರೀತಿಯಾಗಿ ಕೋಷ್ಟಕ ಚಿಹ್ನೆ ಇರುತ್ತ. ಹಾಗಾದ್ರೆ ಮುಂದಿನ ನೋಡ್ರಿ, ವಿವರಣ ಚಿಹ್ನ ಅಂತ ಇದೆ. ವಿವರಣ ಚಿಹ್ನ एक विराम चिन्ह है जिसका उपयोग किसी कथन को स्पष्ट करने या उसका विवरण प्रस्तुत करने के लिए किया जाता है. ನಿಮ್ಗೆಲ್ರಿಗೂ ಗೊತ್ತಿರುವಂತದ್ದೇ, ಒಂದು ವಾಕ್ಯವನ್ನ ಏನೋ ಒಂದು ವಿಷಯವನ್ನ ಬರಿತಾ ಇದ್ರಿ, ಬರೆಯುವಾಗ ಆ ವಾಕ್ಯಕ್ಕೆ ವಿವರಣೆಯನ್ನು ನೀಡ್ತೀರಿ, ಆವಾಗ ಈ ರೀತಿಯಾಗಿ ನಾವು ಚಿಹ್ನೆಗಳನ್ನ ಬಳಸ್ತೀವಿ. ಈ ರೀತಿಯಾಗಿ ಚಿಹ್ನೆಗಳನ್ನ ಬಳಸ್ತೀವಿ. ಇವುಗಳನ್ನ ವಿರಾಮ ಚಿಹ್ನೆ ಅಂತ ಹೇಳಿ ಕರೀತೀವಿ. ಅಂದ್ರೆ ಒಂದು ವಿಷಯವನ್ನ ಪ್ರಸ್ತುತಪಡಿಸುವಾಗ ವಿವರಣೆಯನ್ನ ಕೊಡುವಾಗ ಚಿಹ್ನೆಗಳನ್ನ ಬಳಸ್ತೀವಿ. ಆ ಚಿಹ್ನೆಗೆ ಏನಂತ ಕರಿತೀವಪ್ಪ ಅಂತಂದ್ರೆ ವಿವರಣ ಚಿಹ್ನ ಅಂತ ಹೇಳಿ ಕರಿತೀವಿ. ವಿವರಣ ಚಿಹ್ನ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ನೋಡ್ರಿ ಮುಂದಿನ ಎಕ್ಸಾಂಪಲ್, ನಿದರ್ಶಕ ಚಿಹ್ನ ಅಂತ ಹೇಳಿ ಕರಿತೀವಿ ಅಥವಾ ಯೋಜಕ ಚಿಹ್ನ ಅಂತ ಹೇಳಿ ಕರಿತೀವಿ. ನಿದರ್ಶಕ ಚಿಹ್ನ ಅಥವಾ ಯೋಜಕ ಚಿಹ್ನ ಈ ರೀತಿಯಾಗಿ ಚಿಹ್ನೆಯನ್ನು ಬಳಸ್ತೀವಿ ನೋಡ್ರಿ. ಈ ರೀತಿಯಾಗಿ ಒಂದು ಪದ ಇನ್ನೊಂದು ಪದಕ್ಕೆ ಸಂಬಂಧವನ್ನು ಕೂಡಿಸುವಾಗ ಎರಡು ಜೋಡಿ ಪದಗಳನ್ನು ಬಳಸ್ತಿರ್ತೀವಿ ನೋಡ್ರಿ. ಜೋಡಿ ಪದಗಳು ಬಳಸುವಾಗ ಈ ಚಿಹ್ನೆನ ನಾವು ಬಳಸ್ತೀವಿ. ಜೋಡಿ ಪದಗಳನ್ನ ಬರೆಯುವಾಗ ಶಬ್ದೋ ಕೋ ಜೋಡಣೆ ಯಾ ಸೂಚಿ ಬನಾನೆ ಕೆ ಲಿಯೆ, ಎರಡು ಶಬ್ದಗಳನ್ನ ಜೋಡಿಸುವಾಗ ಅಥವಾ ಆ ಶಬ್ದಕ್ಕೆ ಅರ್ಥವನ್ನು ಸೂಚಿಸುವಾಗ ಅವುಗಳನ್ನ ಗುರುತಿಸಲಿಕ್ಕೆ ಈ ಪದಗಳನ್ನ ನಾವು ಬಳಸ್ತೀವಿ. ಉದಾಹರಣೆಗೆ ಇಲ್ಲಿ ನೋಡ್ರಿ, ಮಾತಾ ಪಿತ ಇಲ್ಲಿ ಬಳಸಿದೀವಿ ನೋಡ್ರಿ ಚಿಹ್ನೆ. ಇಲ್ಲಿ ಬಳಸಿದೀವಲ್ಲ ಆ ಚಿಹ್ನೆ ಏನಪ್ಪಾ ಅಂತಂದ್ರೆ ನಿದರ್ಶಕ ಚಿಹ್ನೆ ಅಥವಾ ಯೋಜಕ ಚಿಹ್ನೆ ಅಂತ ಹೇಳಿ ಕರೀತೀವಿ. ಇನ್ನು ಬೇರೆ ಎಕ್ಸಾಂಪಲ್ ತೆಗಿಬಹುದು ನೀವು. ಈಗ ನೋಡ್ರಿ, ತತ್ಸಮ ತದ್ಭವ ಪದಗಳನ್ನು ಬರೆಯುವಾಗ ಹೆಂಗ್ ಬರೀತೀರಿ? ತತ್ಸಮ ತದ್ಭವ ಈ ರೀತಿಯಾಗಿ ಒಂದು ಪದ ಇನ್ನೊಂದು ಪದಕ್ಕೆ ಸಂಬಂಧವನ್ನ ಕೂಡಿಸುವಾಗ ಅಥವಾ ಗುರುತಿಸುವಾಗ ಈ ಚಿಹ್ನೆಗಳನ್ನ ನಾವು ಬಳಸ್ತೇವೆ. ಈ ರೀತಿಯಾಗಿ ಅಥವಾ ಈ ರೀತಿಯಾಗಿ ಬಳಸ್ತೇವೆ. ಹೌದಾ? ಇದನ್ನ ಯೋಜಕ ಚಿಹ್ನೆ ಅಥವಾ ನಿದರ್ಶಕ ಚಿಹ್ನೆ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಮುಂದಿನ ಪದ ನೋಡ್ರಿ, ಲೋಪ ಚಿಹ್ನ ಅಂತ ಹೇಳಿ. ಯಾವುದು? लोप चिन्ह वाक्य के बीच के अंश को छोड़ देने के वाक्य के बीच के अंश में छोड़ देने के लिए ಅಂದ್ರೆ ಒಂದು ವಾಕ್ಯವನ್ನು ರಚನೆ ಮಾಡ್ತಿರ್ತೀವಿ. ಆ ವಾಕ್ಯವನ್ನು ರಚನೆ ಮಾಡುವಾಗ ಆ ಪದಕ್ಕೆ ಸ್ವಲ್ಪ ಗ್ಯಾಪ್ ಕೊಡ್ತೀವಿ. ಈ ರೀತಿಯಾಗಿ ಗ್ಯಾಪ್ ಕೊಟ್ಟು ಮತ್ತೆ ಬರೀತೀವಿ. ಒಂದು ವಾಕ್ಯವನ್ನು ರಚನೆ ಮಾಡುವಾಗ ಮಿಡ್ಲು ಸ್ವಲ್ಪ ಗ್ಯಾಪ್ ಕೊಟ್ಟು ಮತ್ತೆ ರಚನೆ ಮಾಡ್ತೀವಲ್ಲ, ಆವಾಗ ಈ ಚಿಹ್ನೆಗಳನ್ನು ನಾವು ಬಳಸ್ತೀವಿ. ಆ ವಾಕ್ಯವನ್ನು ಲೋಪ ಚಿಹ್ನೆ ಅಂತ ಹೇಳಿ ಕರಿತೀವಿ. ಈ ಲೋಪ ಚಿಹ್ನೆಗಳು ಇಷ್ಟೇನು ಕೇಳೋದು ಡೌಟು. ಯಾವ್ದು ಜಾಸ್ತಿ ಇಂಪಾರ್ಟೆಂಟ್ ಅಪ್ಪ ಅಂತಂದ್ರೆ ವಿವರಣ ಚಿಹ್ನ, ಕೋಷ್ಟಕ ಚಿಹ್ನ, ಉದ್ಧರಣ ಚಿಹ್ನ, ಅರ್ಧ ವಿರಾಮ,
ಪೂರ್ಣ ವಿರಾಮ, ವಿಸ್ಮಯ ಬೋಧಕ, ಪ್ರಶ್ನೆವಾಚಕ ಚಿಹ್ನೆಗಳನ್ನ ತುಂಬಾ ರಿಪೀಟ್ ಆಗಿ ಕೇಳಿದಾರೆ. ಹಾಗಾಗಿ ಇವನ್ನ ನೀವು ನೋಡ್ಕೊಂತಿದ್ರೆ ತುಂಬಾ ಈಸಿ ಆಗಿರ್ತಕ್ಕಂಥ ಟಾಪಿಕ್. 1 ಮಾರ್ಕ್ಸ್ ಈಸಿಯಾಗಿ ನೀವು ತಗೋಬಹುದು. ಬಟ್ ನೆಗ್ಲೆಕ್ಟ್ ಮಾಡಕ್ ಹೋಗ್ಬಿಡ್ರಿ. ಪದಗಳ ಆ ಚಿಹ್ನೆಗಳ ಆಕಾರ ಗೊತ್ತಿತ್ತಂದ್ರೆ ಅದನ್ನ ಏನಂತ ಕರೀತಾರ ಅನ್ನೋದು ನಿಮ್ಗೆ ಗೊತ್ತಾಗಿರ್ಬೇಕು. ಆ ಚಿಹ್ನೆಗಳಿಗೆ ಏನು ಕರೀತಾರ ಅನ್ನೋದನ್ನ ನಿಮ್ಗೆ ಗೊತ್ತಿರಬೇಕು. ಹಾಗಾಗಿ ತುಂಬಾ ಈಸಿ ಆಗಿರ್ತಕ್ಕಂಥ ಟಾಪಿಕ್. ಯಾರೆಲ್ಲ ನೀವು ನಮ್ಮ ಸ್ಪರ್ಧಾಂಗಳ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬಾಜು ಇರುವ ಬೆಲ್ ಐಕನ್ ಕ್ಲಿಕ್ ಮಾಡ್ರಿ. ನಾವು ಮತ್ತೇನಾದ್ರೂ ನಿಮ್ಗೆ ವಿಡಿಯೋನ ನಿಮ್ಗೆ ಅಪ್ಲೋಡ್ ಮಾಡ್ತಾ ಇದ್ರೆ, ವಿಡಿಯೋಸ್ ಏನಾದ್ರು ಬರ್ತಿದ್ರೆ ನಿಮ್ಗೆ ನೋಟಿಫಿಕೇಶನ್. ಈ ರೀತಿಯಾಗಿ ತುಂಬಾ ಹೆಲ್ಪ್ಫುಲ್ ಆಗಿರ್ತಕ್ಕಂಥ ಕ್ಲಾಸಸ್. ಜೊತೆಗೆ ಮುಂದೆ ನಿಮಗೆ ಮತ್ತೆ ನಾನು ಪ್ರೀವಿಯಸ್ ಕ್ವಶನ್ ಪೇಪರ್ ಅನ್ನ ಯಾವ ರೀತಿಯಾಗಿ ಕೇಳಿದ್ರು ಅನ್ನೋದನ್ನು ಕೂಡ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಆದ್ರೆ ಮುಂದಿನ ತರಗತಿ ಒಳಗ ಮತ್ತೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದ.